Hello everyone, welcome to Sanvi Naveed channel. So today we are doing Kali Kannada grade 4 children. Okay, for annual exam revision. Okay, annual exam revision grade 4 children. Take out your Kali Kannada textbook. Okay, so you have from Kage Galashtu, right? For your annual exam you have from Kage Galashtu. From this lesson you have, right? Okay, so let's start. So just in this I will do just only textbook exercise, okay, for annual exam revision, like that we'll do. Just give me a minute. Yeah. ಅರ್ಥ ತಿಳಿಯಿರಿ ಪದಗಳ ಅರ್ಥ, okay, means word meanings. ತಡವರಿಸು ಹುಡುಕು ತಡಕಾಡು, ಸಮಾಧಾನ ಮನಸ್ಸಿನ ಶಾಂತಿ ನೆಮ್ಮದಿ, ಒಡ್ಡೊಲಗ ದೊಡ್ಡ ದರ್ಬಾರು ಸಭೆ, ಸಂದೇಹ ಅನುಮಾನದಿಂದ ಕೂಡಿದ, ತಲೆ ತಿರುಗಿದಂತಾಗು ತಬ್ಬಿಬ್ಬಾಗು, ತಲೆ ಸುತ್ತು ಮೀನ್ಸ್ ಫೇಂಟ್, ಬರು ಬವಳಿಬಿರು, ಔದಾರ್ಯ ಉದಾರತೆ, ನಿಖರ ಕರಾರು ವಾಕ್ಯ ನಿರ್ದಿಷ್ಟ, ಗಲಾಟೆ ಗಲಭೆ, ಪರಸ್ಥಳ ಹೊರನಾಡು ಪರದೇಶ, ನೆಂಟರು ಬಂಧುಗಳು ಸಂಬಂಧಿಕರು, ಗೌರವ ಮರ್ಯಾದೆ ಶ್ರೇಷ್ಠತೆ ರೆಸ್ಪೆಕ್ಟ್. ಓಕೆ, ತಡವರಿಸು ಮೀನ್ಸ್ ಸರ್ಚ್, ಸಮಾಧಾನ ಮೀನ್ಸ್ ಪೀಸ್, ಒಡ್ಡೊಲಗು ಮೀನ್ಸ್ ಲೈಕ್ ಮೀಟಿಂಗ್, ಅ ಬಿಗ್ ಮೀಟಿಂಗ್, ಸಂದೇಹ ಮೀನ್ಸ್ ಡೌಟ್, ತಲೆ ಸುತ್ತು ಮೀನ್ಸ್ ಫೇಂಟ್, ಗಲಾಟೆ ಮೀನ್ಸ್ ಫೈಟ್. ಓಕೆ, ಪರಸ್ಥಳ ಮೀನ್ಸ್ outstation means outside means outstation, we are in outstation, we are like that, we'll tell no that one. Nentaru means relatives, gaurava means respect. Okay, so let's start. Please take out your textbook Kali Kannada grade 4 children. ಅಕ್ಬರ್ ಬಾದ್ಶಾಹನು ಮಂತ್ರಿಗಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿದನು. ಅಕ್ಬರ್ ಬಾದ್ಶಾಹನು ಮಂತ್ರಿಗಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿದನು. ದೆಹಲಿಯಲ್ಲಿ ಈಗ 51,615 ಕಾಗೆಗಳಿರಬಹುದು. ಸೊ 51,615 ಕಾಗೆಗಳಿರಬಹುದು. ಸೊ ಇನ್ ಡೆಲ್ಲಿ, ಸೊ ಮೇ ಬಿ ವಿ ಹ್ಯಾವ್ 51,615 ಕಾಗೆಗಳಿರಬಹುದು, ಮೀನ್ಸ್ ದ್ಯಾಟ್ ಮೆನಿ ಕ್ರೋಸ್ ವಿ ಹ್ಯಾವ್ ಇನ್ ಡೆಲ್ಲಿ. ಅಕ್ಬರ್ ಬಾದ್ಶಾ ಮಂತ್ರಿಗಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿದನು. ಸೊ ಅಕ್ಬರ್ ಬಾದ್ಶಾ ಹಿ ಹ್ಯಾಸ್ ಟೆಸ್ಟ್ ಬುದ್ಧಿವಂತಿಕೆ, ಮಂತ್ರೀಸ್, ಆಲ್ ದ ಮಿನಿಸ್ಟರ್ಸ್, ಹೌ ಮಚ್ ಕ್ಲೆವರ್ ದೇ ಆರ್. Like that he will ask no question in Delhi, can you tell me how many crows are there in whole Delhi, that one. ಬೀರ್ಬಲ್ ನನಗೆ 3 ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ. ಸೊ ಬೀರ್ಬಲ್ said I want 3 days of time to count how many crows are there in Delhi, right? No, so he said I want 3 days of time. ಮಂತ್ರಿಗಳು ಬೀರ್ಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಶಬಾಸ್ ಎಂದರು. ಶಬಾಸ್ ಮೀನ್ಸ್ ವೆರಿ ಗುಡ್, excellent, like that. All the ministers for Birbal, what he gave the answer, no? So how many crows are there? He just gave like how he has to give, like that he gave answer. You know this story, I have explained this story, I guess. Okay, in my channel you can check. So all the mantris have said very excellent Birbal, like that. ಅಕ್ಬರನ ಒಡ್ಡೋಲಗ ನಡೆಯುವಾಗ ಒಳಗೆ ಬಂದವು ಯಾವುವು? 2 ಕಾಗೆಗಳು. ವೆನ್ ಅಕ್ಬರ್ಸ್ ಮೀಟಿಂಗ್ ವಾಸ್ ಗೋಯಿಂಗ್ ಆನ್, ಹೂ ಕೇಮ್ ಇನ್ಸೈಡ್? 2 crows, ರೈಟ್? 2 crow ಕೇಮ್ ಇನ್ಸೈಡ್. ಕಾಗೆ ಎನಿಸಲು ಬೀರ್ಬಲ್ ಎಷ್ಟು ದಿನಗಳ ಕಾಲಾವಕಾಶ ಕೇಳಿದ. ಸೊ ಹೌ ಮೆನಿ ಡೇಸ್ ಹಿ ವಾಂಟ್ ಟು ಸರ್ಚ್ ಕ್ರೋಸ್? ಸೊ ಹೌ ಮೆನಿ ಡೇಸ್ ಹಿ ಆಸ್ ಬೀರ್ಬಲ್? 3 days, 3 ದಿನಗಳು. ಗಣತಿ ಈ ಪದದ ಅರ್ಥವೇನು? ಗಣತಿ ಮೀನ್ಸ್ ಕೌಂಟಿಂಗ್ 1 2 3 4 5 6 7 8 ಕೌಂಟಿಂಗ್, ಲೆಕ್ಕ ಹಾಕುವುದು. Please don't write like this answer, children. I request, you are in 4th standard, kindly write sentence answer, right? Ganati ಈ ಪದದ ಅರ್ಥ ಲೆಕ್ಕ ಹಾಕುವುದು, like that. Don't write only ಲೆಕ್ಕ ಹಾಕುವುದು. For all the question answers. ಅಕ್ಬರನ ಕಾಗೆಗಳಷ್ಟು ಎಂಬ ಪ್ರಶ್ನೆಗೆ ಬೀರ್ಬಲನ ಉತ್ತರವೇನು? ಅಕ್ಬರನ ಕಾಗೆಗಳಷ್ಟು ಎಂಬ ಪ್ರಶ್ನೆಗೆ ಬೀರ್ಬಲನ ಉತ್ತರ 51,615 ಕಾಗೆಗಳಿವೆ. ಸೊ 51,615 crow we have in Delhi. That was the answer for Akbar's question.
ಮಂತ್ರಿಗಳು ಬೀರ್ಬಲ್ನಿಗೆ ಏಕೆ ಶಬಾಸ್ ಎಂದರು? ವೈ ಆಲ್ ದ ಮಂತ್ರೀಸ್ ಮಿನಿಸ್ಟರ್ ಸೆಡ್ ಎಕ್ಸಲೆಂಟ್ ಟು ಬೀರ್ಬಲ್? ಜಾನ್ಮೆಯ ಉತ್ತರಕ್ಕೆ, ಬಿಕಾಸ್ ಹಿಸ್ ಕ್ಲೆವರ್ನೆಸ್, ಬಿಕಾಸ್ ಆಫ್ ಹಿಸ್ ಆನ್ಸರ್, ಬಿಕಾಸ್ ಆಫ್ ಹಿಸ್ ಕ್ಲೆವರ್ ಆನ್ಸರ್. ಎವ್ರಿವನ್, ಆಲ್ ದ ಮಂತ್ರಿ ಸೆಡ್ ವೆರಿ ಗುಡ್. ಓಕೆ, ಯಾ. ಸ್ವಂತ ವಾಕ್ಯ ರಚಿಸಿರಿ ಮೀನ್ಸ್ ಮೇಕ್ ಯುವರ್ ಓನ್ ಸೆಂಟೆನ್ಸ್ ವಿತ್ ದಿಸ್ ವರ್ಡ್. ಕಾವಲುಗಾರ, ಕಾವಲುಗಾರ. ಕಾವಲುಗಾರ ಮೀನ್ಸ್ ಸೆಕ್ಯೂರಿಟಿ ಗಾರ್ಡ್. ಬಾದ್ಶಾಹನು ಕಾವಲುಗಾರರಿಗೆ ಕಾಗೆಗಳನ್ನು ಹೊಡಿಸಲು ತಿಳಿಸಿದನು. ಸೊ ಬಾದ್ಶಾ ಇನ್ಫಾರ್ಮ್ ಟು ದ ಸೆಕ್ಯೂರಿಟಿ ಗಾರ್ಡ್, ಪ್ಲೀಸ್ fly away, that all crows should fly away from here, like that he gave an order to all the security guards. Kavalugara means security guard. So you can write, if you have security guard in your school, you can write namma ಶಾಲೆಯಲ್ಲಿ ಕಾವಲುಗಾರ ಇದ್ದಾರೆ, like that. Okay. ವಿಶ್ರಾಂತಿ means relax, rest. ಬೀರಬಲ್ಲನು 3 ದಿನಗಳ ಕಾಲ ವಿಶ್ರಾಂತಿ ಪಡೆದನು. So he took 3 days. So ಬೀರಬಲ್, he just rest 3 days. He just rest 3 days. He did not search for the crows and all. Nobody can search, children. Nobody can search in how many. See, if it is in Bangalore, if somebody will ask you how many crows are there, nobody can search how many crows will be there. No, we can imagine. We can give one count, but we cannot give an exact count like that. Vishranti means rest. So Vishranti, you can write your own sentence. ನಾನು ಮನೆಯಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ. I'll rest at my home. I'll relax at my home, like that. ಜಾಣ means clever. ಬೀರಬಲ್ಲನು ಜಾನೆಯ ಉತ್ತರ ನೀಡಿದನು, ಜಾಣನ ಉತ್ತರ ನೀಡಿದನು. ಸೊ ಬೀರ್ಬಲ್ ಗೇವ್ ಅ ಕ್ಲೆವರ್ ಆನ್ಸರ್, ಲೈಕ್ ದಟ್. ಈ ವಾಕ್ಯವನ್ನು ಹೇಳುತ್ತಾ ಬರೆಯಿರಿ. ಯು ಹ್ಯಾವ್ ಟು ರೀಡ್ ದಿಸ್ ಸೆಂಟೆನ್ಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಇಟ್. ಖಂಡಿತ ಜಹಾಪನ ಉತ್ತರ ಹೇಳುತ್ತೇನೆ. ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು? ಆ್ಯಂಡ್ ಹಿಯರ್ ದ ಪಂಕ್ಚುಯೇಷನ್ ಮಾರ್ಕ್ಸ್, ಚಿಲ್ಡ್ರನ್. ಪೂರ್ಣ ವಿರಾಮ, ಫುಲ್ ಸ್ಟಾಪ್. ಅರ್ಧ ವಿರಾಮ, ಸೆಮಿಕೋಲನ್. ಅಲ್ಪ ವಿರಾಮ, ಕಾಮ. ಕೂಡು ಚಿಹ್ನೆ, ಪ್ಲಸ್. ಸಮಾನಾರ್ಥಕ ಚಿಹ್ನೆ, ಹೈಫನ್, ಈಕ್ವಲ್. ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. Okay, after this we have Nanakanda. Nanakanda means my child or my baby. ನನಕಂದ ಮುದ್ದು, ಹೊನ್ನ ತಾವರಿ ಮುದ್ದು, ಹಣ್ಣುಳ್ಳ ಗಿಡಕ ಗಿಣಿ ಮುದ್ದು, ಕಂದವ್ವ ನೀ ಮುದ್ದು ನನ್ನ ಬಳಗಕ. ನಡೆದಾಡ ಕಂದನ ನಡಗಿಯ ನೋಡೀನ, ಸಡಗರದಿಂದ ತೊಡಸೀನ, ಕಂದಯ್ಯಗ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆ. ತೊಟ್ಲಾನ ಕೂಸಿಗೆ ದಿಟ್ಟಿ ಯಾದಾವನಂದ, ಕಟ್ಟಿದ ನವಿಲ ಗರಿಗೋಳ, ಬಾಳಾಗ ಕರಿಬೇವಿನ ದಿಟ್ಟಿ ತಗದೇನ. ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ, ಕಂದ ನೀ ಕಾಡಬೇಡೆಂದು ಬೇಡುವೆ, ಕಂದಯ್ಯ ಮಾಡೋ ನಿತ್ಯ. ಜನಪದ. ಓಕೆ, ಅರ್ಥ ತಿಳಿಯಿರಿ. ಕಂದಯ್ಯ ಮಗು, ಮುದ್ದು ಚೆಲುವು, ಪ್ರೀತಿ, ಲವ್. ಕಂದಯ್ಯ ಮೀನ್ಸ್ ಚೈಲ್ಡ್, ಬೇಬಿ. ಹೊನ್ನು ಬಂಗಾರ, ಲೈಕ್ ಅ ಗೋಲ್ಡ್. ತಾವರಿ ಕಮಲ, ಲೋಟಸ್. ಗಿಣಿ ಗಿಳಿ, ಪ್ಯಾರೆಟ್. ಬಳಗ ಬಾಂಧವರು, ರಿಲೇಟಿವ್. ನಡಗಿ ನಡುಗೆ, ದ ವಾಕಿಂಗ್ ಸ್ಟೈಲ್. ಆಯಿ ಅಜ್ಜಿ, ಗ್ರ್ಯಾಂಡ್ ಮದರ್. ಕಿರುಗೆಜ್ಜೆ, ಮಗುವಿನ ಕಾಲಿಗೆ ಹಾಕುವ ಗೆಜ್ಜೆ, ಆಂಕ್ಲೆಟ್ಸ್. ತೊಟ್ಲು, ತೊಟ್ಟಿಲು, ಕ್ರೇಡಲ್. ಕೂಸಿಗೆ, ಮಗುವಿಗೆ, ಟು ದ ಚೈಲ್ಡ್, ಟು ದ ಬೇಬಿ. ದಿಟ್ಟಿ, ದೃಷ್ಟಿ, ದ ಬ್ಯಾಡ್ ಐಸ್. ಎಕ್ಸ್ಕ್ಯೂಸ್ ಮೀ. ಬಾಳಾಗ, ಬಾಲಕನಿಗೆ, ಟು ದ ಬಾಯ್. ಗರಿ, ರೆಕ್ಕೆ, ಪುಕ್ಕ, ಫೆದರ್. ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ನನ್ನ ಕಂದ ಮುದ್ದು, ಹೊನ್ನ ತಾವರಿ ಮುದ್ದು. ನಡೆದಾಡ ಕಂದನ ನಡಗಿಯ ನೋಡಿನ, ತೊಟ್ಲಾನ ಕೂಸಿಗೆ ದಿಟ್ಟಿಯಾದ ಒಂದ, ಕರಿಬೇವಿನ ದಿಟ್ಟಿ ತಗದೇನ. ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ. So here fill in the blanks like this they can give. Navilu, peacock. Saviyagi means with the sweet, means with the innocent, with the sweetness, talking. Kiru gedje, anklets. Kandavva, the baby. Sadagara, happiness, or like Sadagara means festival, like how we will enjoy, no? Like that.
ನೆನ್ ಹೊಂದಿಸಿ ಬರೀರಿ. ಮ್ಯಾಚ್ ದ ಫಾಲೋಯಿಂಗ್. ನೀ ಮುದ್ದು ನನ್ನ ಬಳಗಕ, ನೀ ಮುದ್ದು ನನ್ನ ಬಳಗಕ, ತೊಟ್ಲಾನ ಕೂಸಿಗೆ ದಿಟ್ಟಿಯಾದ ಒಂದ, ತೊಟ್ಲಾನ ಕೂಸಿಗೆ ದಿಟ್ಟಿಯಾದ ಒಂದ, ಕರಿಬೇವಿನ ದಿಟ್ಟಿ ತೆಗದೇನ, ಕರಿಬೇವಿನ ದಿಟ್ಟಿ ತೆಗದೇನ, ಕಂದಯ್ಯ ಮಾಡೋ ನಿದ್ದಿಯ, ಕಂದಯ್ಯ ಮಾಡೋ ನಿದ್ದಿಯ. ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು, ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು, ಹಣ್ಣುಳ್ಳ ಗಿಡಕ್ಕೆ ಗಿಳಿ ಮುದ್ದು, ಗಿಳಿ ಮುದ್ದು. ಕಂದವ್ವ ಯಾರಿಗೆ ಮುದ್ದು, ಕಂದವ್ವ ತಾಯಿಯ ಬಳಗಕ್ಕೆ ಮುದ್ದು. ಲೈಕ್ ದ್ಯಾಟ್ ಯು ಶುಡ್ ರೈಟ್ ದ ಆನ್ಸರ್. ಡೋಂಟ್ ರೈಟ್ ಓನ್ಲಿ ಗಿಳಿ ಮುದ್ದು ಆಸ್ ಅ ಆನ್ಸರ್. ಕಂದವ್ವ ತಾಯಿಯ ಬಳಗಕ್ಕೆ ಮುದ್ದು. ತಾಯಿ ಯಾರ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ, ತಾಯಿ ಕಂದನ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ, ತಾಯಿ ಕಂದನ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ. ಕಿರುಗಜ್ಜೆ ಯಾರು ಮಾಡಿಸಿಕೊಟ್ಟಿದ್ದು, ಕಿರುಗೆಜ್ಜೆ ಆಯಿ ಮಾಡಿಸಿಕೊಟ್ಟಿದ್ದು, ಕಿರುಗೆಜ್ಜೆ ಆಯಿ ಮಾಡಿಸಿಕೊಟ್ಟಿದ್ದು. ದಿಸ್ ಒನ್ ದೇ ಕ್ಯಾನ್ ಆಸ್ಕ್ ಚಿಲ್ಡ್ರನ್. ಪದ್ಯ ಪೂರ್ಣಗೊಳಿಸಿರಿ. ದೇ ಕ್ಯಾನ್ ಆಸ್ಕ್ ಇನ್ ಓರಲ್ ಆರ್ ಇನ್ ರಿಟರ್ನ್ ಆಲ್ಸೋ ದೇ ಕ್ಯಾನ್ ಆಸ್ಕ್. ಕಂಡದ್ದು. ಓಕೆ, ಯು ಹ್ಯಾವ್ ಟು ಪ್ರಾಕ್ಟಿಸ್. Okay, please recite the poem. Whenever you will get a poem, please recite it. Again, make your own sentence. Kanasu. Kanasu means dream. Okay, ನಾನು ಕನಸು ಕಂಡೆನು. I had a dream. ಸವಿ. ಲಡ್ಡು ತಿನ್ನಲು ಸವಿಯಾಗಿದೆ. Sweet. So, laddu, eating laddu is very sweet. Laddu will be very sweet, no? Like that. ಬಳಗ. ನನ್ನ ಬಳಗ ದೊಡ್ಡದು. Means my friend circle, my relative circle. It's very big. ಸಡಗರ. ಸಡಗರದಿಂದ ಹಬ್ಬವನ್ನು ಆಚರಿಸುತ್ತೇವೆ. ವಿತ್ ಹ್ಯಾಪಿನೆಸ್ ವಿ ವಿಲ್ ಸೆಲೆಬ್ರೇಟ್ ದ ಫೆಸ್ಟಿವಲ್, ಎನಿ ಫೆಸ್ಟಿವಲ್, ರೈಟ್? ಯಾ. ನಾವು ಯು ಸಿ ಗ್ರಾಂಥಿಕ ರೂಪ ಬರೆಯಿರಿ. ನಿದ್ದಿ, ಇಟ್ಸ್ ನಿದ್ದೆ. ತಾವರಿ, ತಾವಕ್ಕೆ. ಗಿಡಕ, ಗಿಡಕ್ಕೆ. ಬಳಗಕ, ಬಳಗ. ನಡೆದಾಡ, ನಡೆದಾಡುವ. ನಡಗಿಯ, ನಡುಗೆ. ತೊಟ್ಲಾನ, ತೊಟ್ಟಿಲು. ಕೂಸಿಗಿ, ಕೂಸಿಗೆ. ತೆಗೆದೇನ, ತೆಗೆಯುವುದು. ಬಾಳಾಗ, ಬಾಳನಿಗೆ ಅವ್ರ ಬಾಳಾನಿಗೆ. ಗರಿಗೋಳ, ಗರಿಗಳು. ಸಿ, ದ ಲೆಟರ್ಸ್ ಆರ್ ಜಂಬಲ್ಡ್. ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಅ ಪ್ರಾಪರ್ ವರ್ಡ್. ಅಮನೇರ, ಅರಮನೆ. ಗೆಳೆತನ, ಸುಮಧುರ. ಉಪವಾಸ, ಅಲಂಕಾರ. ಇಟ್ಸ್ ಅಲಂಕಾರ. ಅರಮನೆ means palace. ಗೆಳೆತನ means friendship. ಸುಮಧುರ means good. Okay, ಸುಮಧುರ means like we'll say something if it is voice is good, that time we'll say the voice is sumadhura, the sound is sumadhura, like that. Good. Upavasa means fasting. Alankara means decoration. To, where we word do the word will come as a to, that word we have to write it since. Bittu, nettu, juttu. From this poem only you can get it. Muttu, kattu. Okay. Next, this one we have sahane. Sahane means patience. Sahane means patience. Okay. Here words. ಸಿರಿವಂತ, ಧನಿಕ, ಶ್ರೀಮಂತ, ರಿಚ್ ಪರ್ಸನ್. ಸದ್ಗುಣ, ಒಳ್ಳೆಯ ಗುಣ ಮೀನ್ಸ್ ಗುಡ್ ಕ್ಯಾರೆಕ್ಟರ್. ಪ್ರಾಮಾಣಿಕ, ನೇರ, ನಡೆನುಡಿ ಉಳ್ಳವ ಮೀನ್ಸ್ ಹಾನೆಸ್ಟ್, ಸತ್ಯವಂತ. ಶುಚಿ, ಅಚ್ಚುಕಟ್ಟು. ಓರಣ ಮೀನ್ಸ್ ಕ್ಲೀನ್. ಅಕಸ್ಮಾತ್, ಅನಿರೀಕ್ಷಿತ, ಹಠಾತ್ ಮೀನ್ಸ್ ಸಡನ್ಲಿ. ಜಾಗ್ರತೆ, ಜೋಪಾನ, ಕೇರ್ಫುಲಿ. ನಿಗಾ, ಗಮನ, ಕಾನ್ಸಂಟ್ರೇಟ್, ಗಮನ, ಕಾನ್ಸಂಟ್ರೇಟ್. ಪ್ರಮಾದ, ದೊಡ್ಡ ತಪ್ಪು means a big mistake. ಕ್ಷಮೆ, ಮುನ್ನಿಸುವ ಗುಣ means forgive. ಸಹನೆ, ತಾಳ್ಮೆ, patience. ಲೋಕ, ಪ್ರಪಂಚ, ಜಗತ್ತು, the world. ಮನ, ಮನಸ್ಸು, heart. ಕೆಂಪರಾಜುವನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬಾ ಪ್ರೀತಿ ಇತ್ತು. ಕೆಲಸ ಮಾಡುವಾಗ ಜಾಗ್ರತೆ ವಹಿಸಬೇಕು. ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು. ನಿಮ್ಮ ಇಷ್ಟದ ಹೂದಾನಿ ಹಾಳಾಯಿತು. ಹೂದಾನಿ ಮೀನ್ಸ್ ಫ್ಲವರ್ ಪಾಟ್. ಯಜಮಾನರ ಮಾತುಗಳು ಮೆಚ್ಚುಗೆಯಾದವು. ವಾಕ್ಯ ಸರಿಪಡಿಸಿ ಬರೆಯಿರಿ. ದ ವರ್ಡ್ಸ್ ಆರ್ ಜಂಬಲ್ಡ್. ಯು ಹ್ಯಾವ್ ಟು ಮೇಕ್ ಇಟ್ ಅ ಪ್ರಾಪರ್ ಸೆಂಟೆನ್ಸ್. ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ. ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ.
ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ. ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ. ಕೆಂಪರಾಜು ಇಸ್ ಅ ಪರ್ಸನ್ ನೇಮ್, ದ ಸರ್ವೆಂಟ್ ನೇಮ್. ಓಕೆ. ಏನಿದು ಹೂದಾನಿ ಒಡೆದು ಹೋಗಿದೆ. ಏನಿದು ಹೂದಾನಿ ಒಡೆದು ಹೋಗಿದೆ. ದ ಫ್ಲವರ್ ಪಾಟ್ ವಾಸ್ ಬ್ರೋಕನ್, ರೈಟ್? ದಟ್ ಒನ್. ನೀವು ಹೇಳಿದ್ದು ಸರಿ ಧನಿ. ನೀವು ಹೇಳಿದ್ದು ಸರಿ ಧನಿ. ವಾಟ್ ಯು ಸೆಡ್, ದಟ್ ಈಸ್ ಕರೆಕ್ಟ್. ಮೈ ಲೀಡರ್, ಮೈ ಓನರ್, ಲೈಕ್ ದಟ್. ಧನಿ ಮೀನ್ಸ್ ಲೀಡರ್, ಓನರ್, ಲೈಕ್ that we'll call. ನೀನು ಬೇಕಂತೂ ಮಾಡಿಲ್ಲ. ಯು ಡಿಂಟ್ ಡೂ ಪರ್ಪಸ್ಲಿ. ಓಕೆ, ಯು ಡಿಂಟ್ ಡೂ ಪರ್ಪಸ್ಲಿ. ನೀನು ಬೇಕಂತ ಮಾಡಿಲ್ಲ. ಯು ಡಿಂಟ್ ಡೂ ಪರ್ಪಸ್ಲಿ. ಸಿರಿವಂತನ ಹೆಸರೇನು? ವಾಟ್ ವಾಸ್ ದ ರಿಚ್ ಪರ್ಸನ್ ನೇಮ್? ಸುಗುಣ ಪಾಟೀಲ್. ಸುಗುಣ ಪಾಟೀಲ್. The owner name is ಸುಗುಣ ಪಾಟೀಲ್. The rich person name is ಸುಗುಣ ಪಾಟೀಲ್. So you have to write ಸಿರಿವಂತನ ಹೆಸರು ಸುಗುಣ ಪಾಟೀಲ್. ಹೂದಾನಿ ಏಕೆ ಒಡೆಯಿತು? ಅಕಸ್ಮಾತ್ ಕೆಳಗೆ ಬಿದ್ದು ಒಡೆಯಿತು. Why that flower pot has broke? Because suddenly it has fell down. Correct no? Because of that it break. Right no? ನಿಷ್ಠಾವಂತ ಸೇವಕನ ಹೆಸರೇನು? ವಾಟ್ ವಾಸ್ ಅ ಸರ್ವೆಂಟ್ ನೇಮ್? ವಾಟ್ ವಾಸ್ ಅ ಹಾನೆಸ್ಟ್ ಸರ್ವೆಂಟ್ ನೇಮ್? ಕೆಂಪರಾಜು. ನಿಷ್ಠಾವಂತನ ಸೇವಕನ ಹೆಸರು ಕೆಂಪರಾಜು. ಕೆಂಪರಾಜು ಏನನ್ನು ಒರೆಸುತ್ತಿದ್ದ? ವಾಟ್ ಕೆಂಪರಾಜು ಇಸ್ ವೈಪಿಂಗ್? ಹಿ ವಾಸ್ ವೈಪಿಂಗ್ ಮೇಜು. ಮೇಜು ಮೀನ್ಸ್ ಟೇಬಲ್. ಕೆಂಪರಾಜುವಿಗೆ ಸುಗುಣ ಪಾಟೀಲರು ಯಾವುದು ಮುಖ್ಯ ಎಂದು ಹೇಳಿದರು? ಸುಗುಣ ಪಾಟೀಲ್ ಸೆಟ್ ಸಮಥಿಂಗ್ ಈಸ್ ಇಂಪಾರ್ಟೆಂಟ್ ನೋ ಟು ಕೆಂಪರಾಜು. ವಾಟ್ ವಾಸ್ ದಟ್? ತಪ್ಪನ್ನು ತಿದ್ದಿಕೊಳ್ಳುವುದು. If you do the mistake, you have to obey it. Yes, I have done the mistake. Correct no? You should not tell no, I didn't do the mistake. Correct no? That is good if you are obeying. If you are telling yes, I have done the mistake, I'm really sorry. That is another way. Correct no? Next, artha bareri means you have to write the meanings. Sadguna ಒಳ್ಳೆಯ ಗುಣ. ಸದ್ಗುಣ ಒಳ್ಳೆಯ ಗುಣ, ಗುಡ್ ಕ್ಯಾರೆಕ್ಟರ್. ಪ್ರಾಮಾಣಿಕ ಸತ್ಯವಂತ, ಹಾನೆಸ್ಟ್. ಪ್ರಮಾದ ದೊಡ್ಡ ತಪ್ಪು, ಬಿಗ್ ಮಿಸ್ಟೇಕ್. ಜಾಗ್ರತೆ ಜೋಪಾನ, ಕೇರ್ಫುಲ್. ಮನ್ನಿಸು ಕ್ಷಮೆ, ಫಾರ್ಗಿವ್. ಸಿರಿವಂತ ಧನಿಕ, ರಿಚ್. ಸೇವಕ ಆಳು, ಮೇಡ್ ಆರ್ ಸರ್ವೆಂಟ್. ಬೇಸರ ಚಿಂತೆ, ವರಿ. ಮೆಚ್ಚುಗೆ ಇಷ್ಟ, ಲೈಕ್. ವಿರುದ್ಧಾರ್ಥಕ ಪದ ಬರೆಯಿರಿ ಮೀನ್ಸ್ ಆಂಟೋನಿಮ್ಸ್, ಅಪೋಸಿಟ್. ಜಾಗ್ರತೆ ಅಜಾಗ್ರತೆ. ಜಾಗ್ರತೆ ಮೀನ್ಸ್ ಕೇರ್ಫುಲ್. ಸಹನೆ ಅಸಹನೆ, ಪೇಷನ್ಸ್. ಇಷ್ಟ ಕಷ್ಟ. ಇಷ್ಟ ಮೀನ್ಸ್ ಲೈಕ್. ಸಮಾಧಾನ ಅಸಮಾಧಾನ. ಸಮಾಧಾನ ಅಸಮಾಧಾನ. Then after that here you can see they will give like this. You can write tamma, bomma, namma, amma, like that you can write the words. Okay. Then after that we have this one, we don't have. Then we have padagala aata. Padagala aata. Padagala aata. The lesson name is padagala aata. Here artha ತಿಳಿಯಿರಿ. ತರಗತಿ, ವರ್ಗ, ದರ್ಜೆ, ಕ್ಲಾಸ್, ಸ್ಟ್ಯಾಂಡರ್ಡ್. ಇಯತ್ತೆ. ಪ್ರವೇಶಿಸು, ಒಳಗೆ ಬರು, ಎಂಟರ್. ಹಾಜರಿ, ಇರುವಿಕೆ, ಪ್ರೆಸೆಂಟ್. ಹಾಜರಿ ಮೀನ್ಸ್ they will give attendance, no, that one. ಹಾಜರಿ ಮೀನ್ಸ್ ಅಟೆಂಡೆನ್ಸ್, ಉಪಸ್ಥಿತಿ. ತಂಡ, ಗುಂಪು, ಸಮೂಹ, ಗ್ರೂಪ್. ವಿಭಜಿಸು, ವಿಭಾಗ ಮಾಡು ಮೀನ್ಸ್ ವಿಂಗಡಿಸು, ಮೀನ್ಸ್ segregate, or we can say divide. Whenever any in school any like competitions will be there, or any what we can say the small quiz will be there, that time the teacher will divide no in 4 groups or 3 groups, like that. ಚರ್ಚೆ, ಚಿಂತನೆ, ಸಂವಾದ, ವಾಗ್ವಾದ ಮೀನ್ಸ್ ಡಿಬೇಟ್. ಪುನರಾವರ್ತನೆ, ಮತ್ತೆ ಮತ್ತೆ ಬರು ಮೀನ್ಸ್ ರಿಪೀಟೆಡ್ಲಿ. ಜಯಶಾಲಿ, ವಿಜಯ್, ವಿನ್ನರ್. ಹರಟೆ, ವಿನೋದದ ಮಾತುಕತೆ. ಹರಟೆ means the funny talk they will do, no, the gossip talk, that one. ರದ್ದು, ತೆಗೆದು ಹಾಕು. ರದ್ದು means take out or erase. ವಜಾ ಮಾಡುವಿಕೆ. ಹೆಕ್ಕು, ಆರಿಸು, ಆಯು means choose. ರಚಿಸು, ತಯಾರಿಸು, make. ಅಗೇನ್ ಬಿಟ್ಟ ಸ್ಥಳ ತುಂಬಿರಿ, fill in the blanks. ಶಿಕ್ಷಕರು ತರಗತಿಯ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಶುಭೋದಯ ಹೇಳಿದರು. When teacher enter in the class, she has said, the teacher has said, good morning children, like that. ಪ್ರತಿ ವಾಕ್ಯದಲ್ಲಿ 5ಕ್ಕಿಂತ ಹೆಚ್ಚು ಪದಗಳಿದ್ದರೆ ಆ ವಾಕ್ಯ ರದ್ದಾಗುವುದು. If the sentence have more than 5 words, that sentence should be erased.
ವಾಕ್ಯಗಳು ಪುನರಾವರ್ತನೆ ಆಗಕೂಡದು. ದ ಸೆಂಟೆನ್ಸಸ್ ಶುಡ್ ನಾಟ್ ಬಿ ರಿಪೀಟ್. ಪುನರಾವರ್ತನೆ ಮೀನ್ಸ್ ರಿಪೀಟ್. ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರ್ ಇದ್ದರೆ ನಾಲಿಗೆಯಲ್ಲಿ ನೀರಿರುತ್ತದೆ. ಇಫ್ ಇನ್ ಪ್ಲೇಟ್, ತಟ್ಟೆ ಮೀನ್ಸ್ ಪ್ಲೇಟ್, ಬಿಸಿ ಬಿಸಿ ಮೀನ್ಸ್ ಹಾಟ್ ಹಾಟ್, ರೈಸ್ ಆ್ಯಂಡ್ ಸಾಂಬಾರ್ ವಿಲ್ ಬಿ ದೇರ್, ಅವರ್ ಟಂಗ್ ವಿಲ್ ಬಿ ವೆರಿ that like we want to eat like that, no, like that. ನೀರು ಇರುತ್ತದೆ means watery, mouth will be watery when we'll get in plate the hot sambar and rice, like that. ಊಟದ ತಟ್ಟೆ ಚೆನ್ನಾಗಿ ತೊಳೆಬೇಕು. we should wash the meal plate properly. ತಪ್ಪಾಗಿರೋದನ್ನು ಸರಿಪಡಿಸಿ ಬರೆಯಿರಿ. in this the sentences are the wrong, so you have to proper. ವಾಕ್ಯಗಳು ಪುನರಾವರ್ತನೆ ಆಗಬೇಕು. ವಾಕ್ಯಗಳು ಮೀನ್ಸ್ ಸೆಂಟೆನ್ಸಸ್ ಶುಡ್ ರಿಪೀಟ್, ನೋ, ವಾಕ್ಯಗಳು ಪುನರಾವರ್ತನೆ ಆಗಬಾರದು, ಲೈಕ್ ದ್ಯಾಟ್ ದಿ ಸೆಟ್, ರೈಟ್? ದ್ಯಾಟ್ ಒನ್ ಯು ಹ್ಯಾವ್ ಟು ಡೂ. ಮೆಲ್ಲಗೆ ನಿದ್ದೆ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಮೀನ್ಸ್ ದಟ್ ಈಸ್ ನಾಟ್ ಪದಗಳು, ಯು ಹ್ಯಾವ್ ಟು ಚೆಕ್. ನೆಕ್ಸ್ಟ್, ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು? ದ ಟೀಚರ್ ವಿಚ್ ಗೇಮ್ ಶಿ ಸೆಡ್ ಟು ಪ್ಲೇ ಟು ಆಲ್ ದ ಕಿಡ್ಸ್? ಪದಗಳ ಆಟ. ದ ಪ್ಲೇ ವಿತ್ ದ ವರ್ಡ್ಸ್, ವಿತ್ ದ ಸೆಂಟೆನ್ಸ್, ವಿತ್ ದ ವರ್ಡ್ಸ್. ಅ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ಏನು ಮಾಡಬೇಕು? ವೆನ್ ಎ ಗ್ರೂಪ್ ಇಸ್ ಟೆಲಿಂಗ್ ದ ಸೆಂಟೆನ್ಸ್, ದಟ್ ಟೈಮ್ ವಾಟ್ ಬಿ ಗ್ರೂಪ್ ಶುಡ್ ಡು? ವಾಕ್ಯಗಳನ್ನು ಎನಿಸುವುದು. ಸೊ ದೇ ಶುಡ್ ಕೌಂಟ್ ದ sentence, they should count the words in the sentence. ಯಾವ ಗುಂಪು ಜಯಶಾಲಿಯಾಗಿದೆ ಎಂದು ಶಿಕ್ಷಕರು ಹೇಳಿದರು? which group was one? what teacher said which group was one? ಎರಡು ಗುಂಪುಗಳು, both the groups, the A and B, both the groups. ಗುಂಪುಗಳಿಗೆ ಯಾವ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು? like for the group which subject she has chosen to make a sentence? ಊಟದ ಬಿಡುವಿನ ವೇಳೆ, so the lunch break, the lunch time, that one was a subject for the children. Next, who said to whom? ಮಕ್ಕಳೇ, ನಾನು ನಿಮಗೆ ಈ ದಿನ ಪದಗಳ ಆಟ ಆಡಿಸುತ್ತೇನೆ. ಯಾರು ಹೇಳಿದರು? ಹೂ ಸೆಡ್? ಶಿಕ್ಷಕರು, ಟೀಚರ್. ಯಾರಿಗೆ ಹೇಳಿದರು? ಮಕ್ಕಳಿಗೆ, ಟು ದ ಚಿಲ್ಡ್ರನ್. ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ. ಯಾರು ಹೇಳಿದರು? ಗುಂಪು ಮೀನ್ಸ್ ಗ್ರೂಪ್. ಯಾರಿಗೆ ಹೇಳಿದರು? ಗುಂಪಿಗೆ, ಒನ್ ಮೋರ್ ಗ್ರೂಪ್. ಉಣ್ಣುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು. ಯಾರು ಹೇಳಿದರು? ಬಿ ಗ್ರೂಪ್. ಯಾರಿಗೆ ಹೇಳಿದರು? ಗುರಿ ಮೀನ್ಸ್ ಅನದರ್ ಗ್ರೂಪ್. ಸರಿಯಾದ ಅರ್ಥ ಬರೆಯಿರಿ. ತೊಟ್ಟಿ, ಕಸ ಹಾಕುವ ಡಬ್ಬಿ ಮೀನ್ಸ್ ಡಸ್ಟ್ಬಿನ್. ಆಲಿಸು, ಕೇಳಿಸುವುದು ಮೀನ್ಸ್ ಲಿಸನ್. ಸರದಿ, ಪಾಳಿ means what we can say, turn, turn, turn. Once you have to wait for your turn, no? Whenever debate is going on, that one. Vyaka, it's vakya. This is wrong, no? We have to write a correct vakya. It's not hatare, it's harate. Shuchigolisu, vishranti. Okay. Next, shubha plus udaya, shubhodaya. Kalavakasha, naligeyalli. Okay, after that we have Salim Ali. The lesson name is Salim Ali. Okay, here we have the words Kutuhala, Achari, Vismaya. Kutuhala, Kutuhala, Achari, Vismaya, shock, interesting, like that. Pakshi Tadnya, Pakshigala ಬಗ್ಗೆ ತಿಳಿದವೆನು. Pakshi Tadnya, the doctorate in birds. ನಿರ್ಧರಿಸು, ತೀರ್ಮಾನಿಸು. ನಿರ್ಧರಿಸು, ತೀರ್ಮಾನಿಸು ಮೀನ್ಸ್ ವಾಟ್? ನಿರ್ಧರಿಸು, ತೀರ್ಮಾನಿಸು. ನಿಶ್ಚಯಿಸು. ಖ್ಯಾತ, ಪ್ರಸಿದ್ಧವಾದ, ಹೆಸರುವಾಸಿಯಾದ, ಫೇಮಸ್. ಜೀವನ ನಿರ್ವಹಣೆ, ಬದುಕು ಸಾಗಿಸುವುದು. ಧೃತಿಗೇಡು, ಧೈರ್ಯವನ್ನು ಕಳೆದುಕೊಳ್ಳು. ಲೂಸ್ ಸ್ಟ್ರೆಂತ್, ಲೂಸ್ ಹೋಪ್. ಎದೆಗುಂದು. ಪ್ರಭೇದ, ವಿಭಾಗ, ಪ್ರಕಾರ, ಟೈಪ್ಸ್. ಪ್ರಶಸ್ತಿ, ಹೊಗಳಿಕೆಯನ್ನೊಳಗೊಂಡ ಶಾಸನ, ಅವಾರ್ಡ್. ಗೌರವ ಸೂಚಕವಾದ ಪದವಿ, ಬಿರುದು, ಅವಾರ್ಡ್. ಕರ್ತವ್ಯ, ಮಾಡಲೇಬೇಕಾದುದು, ಮಾಡಲೇಬೇಕಾದ ಕೆಲಸ, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. Then here again fill in the blanks. Sorry. Match the following. ಹೊಂದಿಸಿ ಬರೆಯಿರಿ. W.S. Millard, that is ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞ. ಅಮೀರುದ್ದೀನ್ ತಯಾಬ್ದಿ, ಸಲೀಂ ಅಲಿಯವರ ಸೋದರ ಮಾವ.
ತೆಹ್ಮೀನಾ ಸಲೀಂ ರವರ ಪತ್ನಿ. ಅದಿರಿನ ಗಿನಿ ಬರ್ಮಾ. ಬರ್ಲಿನ್ ವಿಶ್ವವಿದ್ಯಾಲಯ ಜರ್ಮನಿ. ಸಲೀಂ ಅಲಿ 10 ಮಕ್ಕಳಲ್ಲಿ ಮೊದಲನೆಯವರು, ಕೊನೆಯವರು. ಸೊ ದ ಸೆಂಟೆನ್ಸಸ್ ಆರ್ ರಾಂಗ್, ಯು ಹ್ಯಾವ್ ಟು ರೈಟ್ ಪ್ರಾಪರ್. ಸೊ ಸಲೀಂ ಅಲಿ 10 ಮಕ್ಕಳಲ್ಲಿ ಮೊದಲನೆಯವರು. ಸೊ ಸಲೀಂ ಅಲಿ, like in his family there were 10 children. In that he was first? No, he was last. Okay, last child. ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ WS ಮಿಲ್ಲರ್ಡ್. ಅಮೀರುದ್ದೀನ್ ತಯಾಬ್ದಿಯವರು ತುಂಬ ಶ್ರೀಮಂತರಾಗಿದ್ದರು, ನಾಟ್ ಬಡವರಾಗಿದ್ದರು. ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಯಾವ ಬಣ್ಣವಿತ್ತು? ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಹಳದಿ ಬಣ್ಣವಿತ್ತು. ಸಲೀಂ ಅಲಿ ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಸಲೀಂ ಅಲಿ ಮುಂಬೈನಲ್ಲಿ ಮತ್ತು ನವೆಂಬರ್ 12, 1896 ಜನಿಸಿದರು. ತೆಹ್ಮೀನಾ ಯಾರು? ತೆಹ್ಮೀನಾ ಸಲೀಂ ಅಲಿಯ ಪತ್ನಿ. ಓಕೆ, ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದ, ಹಿಯರ್ ಪತ್ನಿ ಇಸ್ ನಾಟ್ ದೇರ್, ಪ್ಲೀಸ್ ರೈಟ್ ಇಟ್. ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಯಾವುದರ ಬಗ್ಗೆ ತರಬೇತಿ ಪಡೆದರು? ಪಕ್ಷವಿಜ್ಞಾನ, ಮೀನ್ಸ್ ಪಕ್ಷಿ ವಿಜ್ಞಾನ, ದ ಸ್ಟಡಿ ಆಫ್ ಬರ್ಡ್ಸ್. ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಯಾರು? ಡಾಕ್ಟರ್ ಸಲೀಂ ಅಲಿ. ಪದಗಳ ಅರ್ಥ ಬರೆಯಿರಿ. ತಜ್ಞ, ಎಲ್ಲವನ್ನು ತಿಳಿದವನು, ಮೀನ್ಸ್ ದ ಹೂ ಇಸ್ ತಜ್ಞ ಮೀನ್ಸ್ ದೇ ನೋ, ತಜ್ಞ ಮೀನ್ಸ್ ದ ನಾಲೆಜಬಲ್ ಪರ್ಸನ್, ದೇ ನೋ ಎವ್ರಿಥಿಂಗ್ ಅಬೌಟ್ ಇಟ್. ಸಂಸ್ಥೆ, ಸಂಘ, ದ ಕಮ್ಯುನಿಟಿ. ವೀಕ್ಷಣೆ, ನೋಡುವುದು, ಸೀಯಿಂಗ್, ವಾಚಿಂಗ್. ಸಿ, ಕರೆದೊಯ್ದರು, ಕರೆದು ಪ್ಲಸ್ ಒಯ್ದರು, ಕರೆದೊಯ್ದರು. ಹಡಗು ಪ್ಲಸ್ ಇಲ್ಲಿ, ಹಡಗಿನಲ್ಲಿ. ಪಾಲು ಪ್ಲಸ್ ಆಯಿತು, ಪಾಲಾಯಿತು. ಲುಕ್ ಹಿಯರ್ ಚಿಲ್ಡ್ರನ್. ಸೀಸದ ಕಡ್ಡಿ, ಕಡ್ಡಿ ಹುಳು, ಮೀನ್ಸ್ ಫ್ರಮ್ ದ ಲಾಸ್ಟ್ ವರ್ಡ್ ಯು ಹ್ಯಾವ್ ಟು ಮೇಕ್ ಅ ಒನ್ ಮೋರ್ ವರ್ಡ್ ಲೈಕ್ ದಟ್. ಓಕೆ, ನವರಾತ್ರಿ, ರಾತ್ರಿ ರಾಣಿ. ಸೀಸದ ಕಡ್ಡಿ, ಕಡ್ಡಿ ಹುಳು. ಮಾವಿನ ಮರ, ಮರ ಸೇಬು. ತೆಂಗಿನಕಾಯಿ, ಕಾಯಿ ತುರಿ. ಜಾರು ಬಂಡೆ, ಬಂಡೆ ಕಲ್ಲು. ಗುರುದೇವ, ದೇವಸ್ಥಾನ. ಸಿ ಹಿಯರ್ ದೇ ಹ್ಯಾವ್ ಗಿವನ್ ಕಡ್ಡಿ, ಮರ, ದೇವ, ಬಂಡೆ, ಕಾಯಿ. Okay, these words you have to use and you have to make a proper sentence, proper words. Next, ಪುಟ್ಟನ ಗಾಳಿಪಟ. ಪುಟ್ಟನ ಗಾಳಿಪಟ. ಹಸುರಿನ ಹಾಳೆಯ ಗಾಳಿಪಟ ಕಾಸಿಗೆ ಕೊಂಡನು ಪುಟ್ಟ. ನಡೆದನು ಪುಟ್ಟನು ಮನೆಯಾಚೆ ಗೆಳೆಯರ ಬಳಗವ ಕರೆಯಲಿಕ್ಕೆ. ಬಂದಿಹ ಗೆಳೆಯರ ನೋಡುತ್ತಲಿ ಹಾಡಿದ ಪುಟ್ಟನು ಜಂಬದಲ್ಲಿ. ಉದ್ದದ ಬಾಲಂಗೋಚಿ ಇದೆ, ಗಗನಕ್ಕೆ ತಲುಪುವ ದಾರವಿದೆ. ನನ್ನಲಿಹುದು ನಿಮ್ಮಲಿಲ್ಲ, ಖಂಡಿತ ನಿಮಗೆ ಕೊಡುವುದೇ ಇಲ್ಲ. ಪುಟ್ಟನು ಓಡಿದ ಕುಣಿದಾಡಿ, ಗೆಳೆಯರು ಬಂದರು ಓಡೋಡಿ. ಪಟವದು ಮರಕ್ಕೆ ಸಿಲುಕಿತ್ತು, ಪುಟ್ಟಗೆ ಅಳವು ಬಂದಿತ್ತು. ಪುಟ್ಟನ ಪಟವದು ಹಾಳಾಯಿತು, ಜಂಬದ ಪುಟ್ಟಗೆ ಪೆಚ್ಚಾಯಿತು. ಗೆಳೆಯರು ಪಟವನ್ನು ಬಿಡಿಸಿದರು, ಪುಟ್ಟಗೆ ಕೊಟ್ಟು ನಗಿಸಿದರು. ಪುಟ್ಟನ ಜಂಭವು ಕರಗಿತ್ತು, ಪಟವದು ಎಲ್ಲರ ಪಾಲಾಯಿತು. ಪೋಯಟ್ ನೇಮ್ ಇಸ್ ಡಾಕ್ಟರ್ ವರದಾ ಶ್ರೀನಿವಾಸ್. ಅರ್ಥ ತಿಳಿಯಿರಿ. ಮೀನಿಂಗ್ಸ್: ಸಿಲುಕು, ಸಿಕ್ಕಿಕೊಳ್ಳು, ತೊಡರಿಕೊಳ್ಳು, ಸ್ಟಕ್. ಪೆಚ್ಚು, ಮಂಕು, ಕಳೆಗೊಂದು. ಪೆಚ್ಚು, ಮಂಕು, ಕಳೆಗೊಂದು. ಕರಗು, ಮರುಕಗೊಳ್ಳು, ಮೃದುವಾಗು, ಸೈಲೆಂಟ್, ಸಾಫ್ಟ್. ಜಂಬ, ಗರ್ವ, ಒಣ ಆಡಂಬರ, ಮೀನ್ಸ್ ಲಿಟಲ್ ಆಟಿಟ್ಯೂಡ್, ಲೈಕ್ ದಟ್. ಬಳಗ, ಸಮೂಹ, ಗ್ರೂಪ್. ಗಗನ, ಆಕಾಶ, ಸ್ಕೈ. ಸೊ ಆಡ್ ಒನ್ ಔಟ್. ಹಸಿರು, ಹಳದಿ, ಹಸು, ಕೆಂಪು. ಹಸಿರು, ಹಳದಿ, ಕೆಂಪು, these all are the colors. Hasu is a cow. Hasiru means green color, haladi means yellow color, kempu means red color. Hasu means cow. So cow is an animal. So circle it. Dandu, Mysuru, Chendu, Goli. So Dandu, Chendu, Goli, these all will play. Okay, Mysuru is a city. Okay, that's why. Ram, Rahim, Joseph, Kogile. Ram, Rahim, Joseph are a noun. Okay, like a boy name. Kogile is a bird, peacock. Kogile means peacock.
Sorry, kogili means not peacock. Sorry children, kogili means the cuckoo bird. Aane mara gida balli. Mara gida balli is related to plant, trees. Aane means animal, elephant. ಪ್ಲೀಸ್ ಪ್ರಾಕ್ಟೀಸ್ ಇಟ್ ದಿಸ್ ಒನ್ ಚಿಲ್ಡ್ರನ್. ಗೆಳೆಯರು ಪಟವನ್ನು ಬಿಡಿಸಿದರು, ಪುಟ್ಟಗೆ ಕೊಟ್ಟು ನಗಿಸಿದರು, ಪುಟ್ಟನ ಜಂಬವು ಕರಗಿತ್ತು, ಪಟವದ ಎಲ್ಲರ ಪಾಲಾಯಿತು. ಹಿಯರ್ you can just copy this one from here, this paragraph only they said. Okay, please practice it. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಗಾಳಿಪಟವು ಯಾರ ಕೈಯಲ್ಲಿ ಇತ್ತು? ಗಾಳಿಪಟವು ಪುಟ್ಟನ ಕೈಯಲ್ಲಿ ಇತ್ತು. ಯಾರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು? ಗೆಳೆಯರನ್ನು ಕರೆಯಲು ಪುಟ್ಟ ಮನೆಯಾಚೆ ಹೋದನು. ಕೈಂಡ್ಲಿ ರೈಟ್ ಸೆಂಟೆನ್ಸ್ ಆನ್ಸರ್. ಗಾಳಿಪಟ ಯಾವುದಕ್ಕೆ ಸಿಕ್ಕಿ ಹಾಕಿಕೊಂಡಿತು? ಗಾಳಿಪಟ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿತು. ಪುಟ್ಟನಿಗೆ ಏಕೆ ಪೆಚ್ಚಾಯಿತು? ಪುಟ್ಟನ ಪಟ ಹಾಳಾಯಿತು, ಅದಕ್ಕೆ ಪೆಚ್ಚಾಯಿತು. ಗಾಳಿಪಟ ಯಾರ ಪಾಲಾಯಿತು? ಗಾಳಿಪಟ ಎಲ್ಲರ ಪಾಲಾಯಿತು. Then you see children, ಕುನಿದಾಡಿ, ಕುನಿದ ಪ್ಲಸ್ ಆಡ. ಮನೆಯಾಚೆ, ಮನೆಯ ಪ್ಲಸ್ ಆಚೆ. ಕುನಿದಾಡಿ, ಕುನಿದು ಪ್ಲಸ್ ಆಡಿ, ಕುನಿದಾಡಿ. Here my student only, but little they have written wrong. Don't just copy this. What I'm telling you, just concentrate. ಓಡೋಡಿ, ಓಡು ಪ್ಲಸ್ ಓಡಿ. ಪೆಚ್ಚಾಯಿತು, ಪೆಚ್ಚು ಪ್ಲಸ್ ಆಯಿತು. ಪಾಲಾಯಿತು, ಪಾಲು ಪ್ಲಸ್ ಆಯಿತು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಗಾಳಿಪಟ ಮೀನ್ಸ್ ಕೈಟ್. ನನ್ನ ಬಳಿ ಗಾಳಿಪಟವಿದೆ. ಐ ಹ್ಯಾವ್ ಅ ಕೈಟ್. ಬಳಗ ಮೀನ್ಸ್ ಗ್ರೂಪ್. ನನ್ನ ಗೆಳೆಯರ ಬಳಗ ದೊಡ್ಡದಾಗಿದೆ. ಮೀನ್ಸ್ ಮೈ ಫ್ರೆಂಡ್ ಸರ್ಕಲ್ ಇಸ್ ವೆರಿ ಬಿಗ್. ಮೈ ಫ್ರೆಂಡ್ ಗ್ರೂಪ್ ಇಸ್ ವೆರಿ ಬಿಗ್. ಲೈಕ್ ದ್ಯಾಟ್ ಯು ಕ್ಯಾನ್ ರೈಟ್. ಜಂಬ ಮೀನ್ಸ್ ಆಟಿಟ್ಯೂಡ್, ಆರೋಗೆಂಟ್. ಓಕೆ. ನನಗೆ ಸ್ವಲ್ಪ ಕೂಡ ಜಂಬ ಇಲ್ಲ. ಮೀನ್ಸ್ ಐ ಡೋಂಟ್ ಹ್ಯಾವ್ ಲಿಟಲ್ ಆಟಿಟ್ಯೂಡ್ ಆಲ್ಸೋ. ಐ ಡೋಂಟ್ ಹ್ಯಾವ್ ಲಿಟಲ್ ಆರೋಗೆನ್ಸ್ ಆಲ್ಸೋ. ಕರಗು ಮೀನ್ಸ್ ಮೆಲ್ಟ್. ಓಕೆ, ಕರಗು ಮೀನ್ಸ್ ಮೆಲ್ಟ್. ನಾನು ಗುಲಾಬಿ ಹೂವಿನ ನೋಡಿ ಕರಗಿದೆನು. ಲೈಕ್ ದ್ಯಾಟ್ ಯು ಕ್ಯಾನ್ ರೈಟ್. ವೆನ್ ಐ ಸಾ ದ ರೋಸ್ ಐ ಜಸ್ಟ್ ಫೆಲ್ಟ್ ಮೆಲ್ಟೆಡ್. ಲೈಕ್ ದ್ಯಾಟ್. ಓಕೆ, ಆಫ್ಟರ್ ದಟ್ ವಿ ಹ್ಯಾವ್ ರಜಾ ಅರ್ಜಿ. This is very important children. How you will write a letter. Okay, this in Kannada. In English everybody knows, right? But in Kannada it's very important. Madari Raja Patre. Madari means example of this leave letter. Raja Arji means leave letter. Okay, you will write here date, then you write your address, right? Then you write here from which you are, like greetings. Then you'll write your principal, from which school, right? Like that. Then you'll write here respected vishaya, subject. ಒಂದು ದಿನ ರಜಾ ಪಡೆಯೋ ಬಗ್ಗೆ. I want 1 day leave. Okay, then you will write here, okay, the what you want to write. See here, dinanka. Just a minute children. Okay, you have to write like this. You have to write what you have to write here, with the why you want a leave, that one you have to write. Then you have your signature, your father, mother signature, okay, and your guardian signature. Here you are sincerely, your signature, like that. But you should practice children that one, not like that only. Patra ole, ಬರೆದು ಕಳಿಸುವ ಕಾಗದ, letter. ಕ್ರಮ ರೀತಿ means order, how you have to write. First date, then address, then the school name, like that, everything, that one. ಬಂಧು ನೆಂಟ, ಸಂಬಂಧಿಕ, ರಿಲೇಟಿವ್. ಕಾಲಕ್ರಮೇಣ ದಿನ ಕಳೆದಂತೆ ಹಂತ ಹಂತವಾಗಿ, ಡೇ ಬೈ ಡೇ. ಕಂಪ್ಯೂಟರ್ ಗಣಕಯಂತ್ರ ಮೀನ್ಸ್ ಕಂಪ್ಯೂಟರ್. ಮೊಬೈಲ್ ಚರವಾಣಿ, ಮೊಬೈಲ್. ಯಂತ್ರಮಯ, ಯಂತ್ರದಿಂದ ತುಂಬಿಕೊಂಡ. ಗೈರು ಹಾಜರು, ಹಾಜರಿಲ್ಲದಿರುವುದು ಮೀನ್ಸ್ ಆಬ್ಸೆಂಟ್. When you were not absent, no, that time. ಲಕ್ಷಣ, ಗುರುತು, ಚಿಹ್ನೆ, the sign. ಸೂಕ್ತ, ಸರಿ, which is correct. ಸಹಿ, sign. ರುಜು, ದಸ್ತಕು, sign, your signature. ಮುನ್ನಿಸು, ಗೌರವಿಸು, with respect. ವಿನಂತಿ, ಬೇಡಿಕೆ. You should request
for a leave letter. Okay, you should not order, you should request. Whenever you need something, you should request. ಕೋರಿಕೆ, ಮಾದರಿ, ನಮೂನೆ, ರೀತಿ, ಎಕ್ಸಾಂಪಲ್. ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ. ಅನುಮತಿಗಾಗಿ ಬರೆಯುವ ಅರ್ಜಿ, ರಜಾ ಅರ್ಜಿ. ಅನುಮತಿಗಾಗಿ ಬರೆಯುವ ಅರ್ಜಿ, ರಜಾ ಅರ್ಜಿ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಅನುಮತಿ ಕೇಳದೆ ರಜೆ ಹಾಕುತ್ತಾರೆ. ನವಡೇಸ್ ದ ಚಿಲ್ಡ್ರನ್ ಆರ್ ನಾಟ್ ಆಸ್ಕಿಂಗ್ ಪರ್ಮಿಷನ್ ಟು ಟೇಕ್ ಅ ಲೀವ್, ಡೈರೆಕ್ಟ್ಲಿ ದೇ ವಿಲ್ ಟೇಕ್ ಅ ಲೀವ್, ಲೈಕ್ ದಟ್ ದೇ ಸೆಡ್ ಇನ್ ದಿಸ್. ಸೂಕ್ತ ಕಾರಣ ನೀಡಿ ಬರೆಯುವ ಪತ್ರವೇ ರಜಾ ಅರ್ಜಿ. ಯು ಶುಡ್ ರೈಟ್ ಅ ಪ್ರಾಪರ್ ರೀಸನ್ ಟು ಟೇಕ್ ಅ ಲೀವ್ ಲೆಟರ್. ಪೋಷಕರ ಸಹಿ ಇದ್ದರೆ ಪತ್ರಕ್ಕೆ ಇನ್ನಷ್ಟು ಗೌರವ ಬರುತ್ತದೆ. ವೆನ್ ಯುವರ್ ಲೀವ್ ಲೆಟರ್ ಹ್ಯಾವ್ ಅಪ್ ಯುವರ್ ಪೇರೆಂಟ್ ಸಿಗ್ನೇಚರ್ ಆರ್ ಅ ಗಾರ್ಡಿಯನ್ ಸಿಗ್ನೇಚರ್, that time the leave letter value will be increase, like that. It will be respectable, like that. ಆನ್ಸರ್ ಇನ್ ಒನ್ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕೈ ಬರಹದ ಪತ್ರ ಏಕೆ ಕಡಿಮೆಯಾಗಿದೆ? ಕಂಪ್ಯೂಟರ್, ಚರವಾಣಿ. Why the writing letter? We are not writing nowadays, right? We'll just send through WhatsApp or through computer, mail and all, right? Because of computer and mobile. ಪತ್ರದಲ್ಲಿ ಏನನ್ನು ಮೂಡಿಸುವಾಗ ಸಂತೋಷವಾಗುತ್ತದೆ? ಮನಸ್ಸಿನ ಆಲೋಚನೆ. When we are writing a letter, what is main important thing? When we are writing through our heart, correct? No, if you want to write a letter to your mother, how you will feel? You will feel very good, no? You won't feel anything when you're typing in the mobile, but you'll feel very good when you're writing in the letter, in the piece of a paper. That one they said. ವಿದ್ಯಾರ್ಥಿಗಳು ಯಾರಿಗೆ ರಜಾ ಅರ್ಜಿ ಬರೆಯಬೇಕು? ಶಿಕ್ಷಕರಿಗೆ ಬರೆಯಬೇಕು. ಸ್ಟೂಡೆಂಟ್ಸ್ ಟು ಹೂಮ್ ದೇ ಶುಡ್ ರೈಟ್ ದ ಲೀವ್ ಲೆಟರ್? ಟು ದ ಟೀಚರ್ಸ್. ಯಾವುದು ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣವಲ್ಲ? ಅನುಮತಿ ಕೇಳದೆ ಗೈರು ಹಾಜರಾತಿ ಇರುವುದು. ಸೊ ವಿಚ್ is not a good sign for the students. Without asking permission they will take a leave, no, that is a bad sign for the students. ರಜಾ ಪತ್ರಕ್ಕೆ ಯಾರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ? ಪೋಷಕರು. Who should sign to the leave letter? ಹೆಚ್ಚು, when it will be like a more respectful? ಪೋಷಕರು. When the parents will sign, that time the leave letter have a more weightage. Okay, then you have to ನಮ್ಮ ನಾಡು ಕನ್ನಡ. Okay, you have to Kannada, you have to use Kannada word and you have to write a 5 sentence on that. Okay, because obviously we are living in Karnataka, we know Kannada, right? ನಮ್ಮ ಭಾಷೆ ಕನ್ನಡ, our language is Kannada. ನಮ್ಮ ಜೀವ ಕನ್ನಡ, our life is Kannada, our life is Kannada. ನಮ್ಮ ನುಡಿಯು ಕನ್ನಡ, what we are speaking, that is also Kannada. ನಮ್ಮ ಹೆಮ್ಮೆ ಕನ್ನಡ, we are respect to this Kannada. ನಮ್ಮ ಸಿರಿಯು ಕನ್ನಡ, we all whatever we are here because of Kannada, like that. ನೆಕ್ಸ್ಟ್, ಕೆಳಗಿನ ವಾಕ್ಯಗಳನ್ನು 2 ಗೆರೆಗಳ ನಡುವೆ ಅಂದವಾಗಿ ಬರೆಯಿರಿ. ಯು ಹ್ಯಾವ್ ಟು ಜಸ್ಟ್ ಕಾಪಿ ದೀಸ್ ಸೆಂಟೆನ್ಸಸ್. ಓಕೆ, ದೆನ್ ದಿಸ್ ಇಸ್ ನಾಟ್ ದೇರ್. ದಿಸ್ ಒನ್ ಇಸ್ ದೇರ್. ನೋಡಿ ಬನ್ನಿ ಶ್ರೀರಂಗಪಟ್ಟಣ. ದಿಸ್ ಇಸ್ ಅಬೌಟ್ ಅ ಟ್ರಿಪ್ ಚಿಲ್ಡ್ರನ್. ದೇ ಹ್ಯಾವ್ ವೆಂಟ್ ಫಾರ್ 1 day ಟ್ರಿಪ್, ನೋ, ಪಿಕ್ನಿಕ್, ಲೈಕ್ ದಟ್. ಅರ್ಥ ತಿಳಿರಿ. ಗಮನಿಸು, ಗಮನಕ್ಕೆ ತೆಗೆದುಕೋ, ಲಕ್ಷ್ಯ ಕೊಡು ಮೀನ್ಸ್ ಇಂಟ್ರೆಸ್ಟ್. ಗಮನಿಸು, ಜಸ್ಟ್ ಲುಕ್ ಓವರ್ ದೇರ್. ತಾಣ, ನೆಲೆ, ಬೀಡು. ಸ್ಥಳ ಮೀನ್ಸ್ ಪ್ಲೇಸ್. ಹೆಬ್ಬಾಗಿಲು ಮೀನ್ಸ್ ಮೇನ್ ಡೋರ್. ಮುಖ್ಯ ದ್ವಾರ, ಮಹಾದ್ವಾರ, ಮೇನ್ ಡೋರ್. ರಕ್ಷಿಸು, ಕಾಪಾಡು, ಕಾಯು, ಪಾಲಿಸು, ಪ್ರೊಟೆಕ್ಟ್. ಸುರಕ್ಷಿತ ಜೋಪಾನ, ಕೇರ್ಫುಲ್. ಒಳ್ಳೆಯ ರಕ್ಷಣೆ, ಚೆನ್ನಾಗಿ ಕಾಪಾಡು. ಸಂಗ್ರಹಿಸು, ಒಟ್ಟುಗೂಡಿಸು, ಕಲೆಕ್ಟ್, ಶೇಖರಿಸು. ನಿರ್ವಹಣೆ, ಮೇಲ್ವಿಚಾರಣೆ ಮೀನ್ಸ್ ಆಲ್ ದ ಇನ್ಫಾರ್ಮೇಶನ್, ಲೈಕ್ ದಟ್. ನೆಕ್ಸ್ಟ್, ಅಗೇನ್ ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ. 4ನೇ ತರಗತಿಯ ಮಕ್ಕಳು ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು. ಸೊ 4th standard children, they went for the picnic with the teachers. ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ. ಸೊ ದ ಆನ್ಸೆಸ್ಟರ್ಸ್, ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣ, ಇಟ್ಸ್ ಅ ಪ್ಲೇಸ್. ಓಕೆ, ದೇ ವೆಲ್ಕಮ್ ಟು ದಟ್ ಪ್ಲೇಸ್. ಟಿಪ್ಪು ಸುಲ್ತಾನ್ ಮಡದಿ ಸ್ಥಳದ ಬಗ್ಗೆ ಮಾಹಿತಿ ಇದೆ. ನಾಟ್ ಸಮಯ ಚಿಲ್ಡ್ರನ್, ಮಾಹಿತಿ. ಓಕೆ, ಟಿಪ್ಪು ಸುಲ್ತಾನ್, ದೇರ್ ಯು ವಿಲ್ ಫೈಂಡ್ ಅಬೌಟ್ ದ ಟಿಪ್ಪು ಸುಲ್ತಾನ್.
ಟಿಪ್ಪು ಸುಲ್ತಾನ್, ಇನ್ಫಾರ್ಮೇಶನ್ ಅಬೌಟ್ ಟಿಪ್ಪು ಸುಲ್ತಾನ್. ಇತಿಹಾಸ ಪ್ರಸಿದ್ಧವಾದ ಆದಿ ರಂಗನಾಥ ಸ್ವಾಮಿ ಇದು ಕೊನೆಯ ಮೈಸೂರು ಯುದ್ಧ. ಓಕೆ, ಹೂ ಸೆಡ್ ಟು ಹೂಮ್, ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ. ಹೂ ಸೆಡ್, ಶಿಕ್ಷಕರು, ಟೀಚರ್. ಯಾರಿಗೆ ಹೇಳಿದರು? ಮೇರಿಗೆ ಹೇಳಿದರು. ಟಿಪ್ಪು ಸುಲ್ತಾನ್ ಮಡದಿ ಸ್ಥಳದ ಬಗ್ಗೆ ಮಾಹಿತಿ ಇದೆ. ಯಾರು ಹೇಳಿದರು? ಹೂ ಸೆಡ್? ಪೀಟರ್. ಟು ಹೂಮ್? ಶಿಕ್ಷಕ, ಟು ಟೀಚರ್. ಯಾವುದೋ ಹಳೆಯ ಅರಮನೆ ಸ್ಥಳ ಕಾಣುತ್ತಿದೆ. ಹೂ ಸೆಡ್? ಗೌರಿ. ಟು ಹೂಮ್? ರೇಷ್ಮಾ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಮಕ್ಕಳು ಯಾವ ಊರಿಗೆ ಪ್ರವಾಸ ಹೊರಟರು? ಮಕ್ಕಳು ಶ್ರೀರಂಗಪಟ್ಟಣ ಊರಿಗೆ ಪ್ರವಾಸ ಹೊರಟರು. ಶ್ರೀರಂಗಪಟ್ಟಣ ಯಾವ ಜಿಲ್ಲೆಗೆ ಸೇರಿದೆ? ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಗೆ ಸೇರಿದೆ. ಜಾಮಿಯಾ ಮಸೀದಿ ಯಾರ ಅವಧಿಯಲ್ಲಿ ನಿರ್ಮಿಸಲಾಗಿದೆ? ಜಾಮಿಯಾ ಮಸೀದಿ ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರೇನು? ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರು ಲಾಲ್ ಮಹಲ್. ದೆನ್ ಮೇಕ್ ಯುವರ್ ಓನ್ ಸೆಂಟೆನ್ಸ್. ಪ್ರವಾಸ ಮೀನ್ಸ್ ಪಿಕ್ನಿಕ್. ನಾವು ಪ್ರವಾಸ ಹೋಗಿ ಬಂದೆವು. ವಿ ಹ್ಯಾವ್ ವೆಂಟ್ ಫಾರ್ ಅ ಪಿಕ್ನಿಕ್. ಕಾರಾಗೃಹ ಮೀನ್ಸ್ ಜೈಲ್. ಕಾರಾಗೃಹ ವಿಶಾಲವಾಗಿರುತ್ತದೆ. ದ ಪ್ರಿಸನ್ ವಿಲ್ ಬಿ ವೆರಿ ಬಿಗ್. ಇಟ್ ವಿಲ್ ಬಿ ವೆರಿ ಬಿಗ್. ನಾಮಫಲಕ ಮೀನ್ಸ್ ಇನ್ಫಾರ್ಮೇಶನ್ ಬೋರ್ಡ್. ಪ್ರತಿ ಸ್ಥಳದಲ್ಲಿ ನಾಮಫಲಕ ಇರುತ್ತದೆ. ವೇರ್ ಎವರ್ ಯು ವಿಲ್ ವಿಸಿಟ್ ಎನಿ ಪ್ಲೇಸ್ ನೋ ಚಿಲ್ಡ್ರನ್, ದೇರ್ ಯು ವಿಲ್ ಗೆಟ್ ಅ ಇನ್ಫಾರ್ಮೇಶನ್ ಬೋರ್ಡ್. ದೇವಾಲಯ ಮೀನ್ಸ್ ಟೆಂಪಲ್. ನಾನು ಶನಿವಾರ ದೇವಾಲಯಕ್ಕೆ ಹೋಗುವೆ. ದಿಸ್ ಸ್ಯಾಟರ್ಡೆ ಐ ವಿಲ್ ಗೋ ಟು
Saturday I will go to temple. ವಿರುದ್ಧಾರ್ಥಕ ಪದ ಬರೆಯಿರಿ ಮೀನ್ಸ್ ಅಪೋಸಿಟ್ಸ್, ಆಂಟೋನಿಮ್ಸ್. ಭಯ, ಅಭಯ ಆರ್ ನಿರ್ಭಯ. ಜಯ, ಅಪಜಯ. ಕರುಣೆ, ನಿಷ್ಕರುಣೆ. ವಿರೋಧ, ಪರ. ಓಕೆ. ಭಯ, ಫಿಯರ್, ಸ್ಕೇರ್. ಜಯ, ವಿನ್. ಕರುಣೆ, ಪಿಟಿ. ವಿರೋಧ, ಅಪೋಸಿಟ್. Okay, so these all about this Kali Kannada children, grade 4 children. Okay, thank you so much. Bye bye children, take care, all the best for your exams.